ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಆವರಣದಲ್ಲಿ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಏರ್ಪಾಡಾಗಿದ್ದ ವೇದ ಕೃಷಿ ಕುರಿತ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಆಕಾಶವಾಣಿ ಮೈಸೂರು ಮತ್ತು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ವೇದ ಕೃಷಿ ಹಾಗೂ ವಾಕ್ಶ್ರವಣ ಕುರಿತ ಕಾರ್ಯಾಗಾರ ಇದೇ ತಿಂಗಳ 14ನೇ ತಾರೀಖು ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಆಯುಷ್ ಸೆಮಿನಾರ್ ಹಾಲ್ನಲ್ಲಿ ಏರ್ಪಾಡು ಮಾಡಲಾಗಿತ್ತು. ಬೆಳಗ್ಗೆ 10 ಗಂಟೆಗೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಯಿತು. 10:30 ಉದ್ಘಾಟನಾ ಕಾರ್ಯಕ್ರಮ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಬನ್ನಿರಿ ಬನ್ನಿರಿ ಮಣ್ಣಿನ ಮಕ್ಕಳೇ, ರೈತರೇ ನೇಗಿಲ ಯೋಗಿಗಳೇ, ಕಾಡಿನ ಬಂಟರೆ ಮುಗಿಲಿನ ನೆಂಟರೆ, ಪೈರಿನ ಗೆಳೆಯರೆ ಭೋಗಿಗಳೇ. ಬನ್ನಿರಿ ಬನ್ನಿರಿ ಮಣ್ಣಿನ ಮಕ್ಕಳೇ, ರೈತರೇ ನೇಗಿಲ ಯೋಗಿಗಳೇ, ಕಾಡಿನ ಬಂಟರೆ ಮುಗಿಲಿನ ನೆಂಟರೆ, ಪೈರಿನ ಗೆಳೆಯರೆ ಭೋಗಿಗಳೇ. ಬನ್ನಿರಿ ಬನ್ನಿರಿ ಮಣ್ಣಿನ ಮಕ್ಕಳೇ. ತೆಂಕಣ ಗಾಳಿಯು ಬೀಸುತ್ತಿದೆ, ತೆನೆಗಳ ಕಂಪನು ಸೂಸುತ್ತಿದೆ. ತೆಂಕಣ ಗಾಳಿಯು ಬೀಸುತ್ತಿದೆ, ತೆನೆಗಳ ಕಂಪನು ಸೂಸುತ್ತಿದೆ. ಹೊನ್ನಿನ ಹೊಲಗಳು ಮೆರೆಯುತ್ತಿವೆ, ಹೊನ್ನಿನ ಹೊಲಗಳು ಮೆರೆಯುತ್ತಿವೆ. ಚಿನ್ನದ ತೆನೆಗಳು ಕರೆಯುತ್ತಿವೆ, ಚಿನ್ನದ ತೆನೆಗಳು ಕರೆಯುತ್ತಿವೆ. ಬನ್ನಿರಿ ಬನ್ನಿರಿ ಮಣ್ಣಿನ ಮಕ್ಕಳೇ, ರೈತರೇ ನೇಗಿಲ ಯೋಗಿಗಳೇ, ಕಾಡಿನ ಬಂಟರೆ ಮುಗಿಲಿನ ನೆಂಟರೆ, ಪೈರಿನ ಗೆಳೆಯರೆ ಭೋಗಿಗಳೇ. ಬನ್ನಿರಿ ಬನ್ನಿರಿ ಮಣ್ಣಿನ ಮಕ್ಕಳೇ. ಚಿಗುರಿನ ಹಸುರಿನ ವಸನವ ಹೊದೆದು, ಹೂವಿನ ಮೊಗ್ಗಿನ ಬೆಡಗನ್ನು ತಳೆದು. ಚಿಗುರಿನ ಹಸುರಿನ ವಸನವ ಹೊದೆದು, ಹೂವಿನ ಮೊಗ್ಗಿನ ಬೆಡಗನ್ನು ತಳೆದು. ವನಗಳು ನಲಿ ನಲಿದಾಡುತ್ತಿವೆ, ವನಗಳು ನಲಿ ನಲಿದಾಡುತ್ತಿವೆ. ಸೊಬಗಿನ ಸುಗ್ಗಿಗೆ ಸ್ವಾಗತವೀಯಲು ಬನ್ನಿರಿ ಬನ್ನಿರಿ ಮಣ್ಣಿನ ಮಕ್ಕಳೇ, ರೈತರೇ ನೇಗಿಲ ಯೋಗಿಗಳೇ, ಕಾಡಿನ ಬಂಟರೆ ಮುಗಿಲಿನ ನೆಂಟರೆ, ಪೈರಿನ ಗೆಳೆಯರೆ ಭೋಗಿಗಳೇ. ಬನ್ನಿರಿ ಬನ್ನಿರಿ ಮಣ್ಣಿನ ಮಕ್ಕಳೇ. ಕಾರ್ಯಕ್ರಮಕ್ಕೆ ಆಗಮಿಸಿದವರನ್ನು ಸ್ವಾಗತ ಕೋರಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದವರು ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಅವರು. ಭಾರತ ದೇಶದಲ್ಲಿ ರೈತರಿಗೆ ಕೃಷಿ ಮಾಹಿತಿ ಯಾವ ರೀತಿ ದೊರೀತಾ ಇದೆ ಅನ್ನೋ ವಿಚಾರವನ್ನು ಭಾರತ ಸರ್ಕಾರ ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ಗೆ ಒಂದು ಜವಾಬ್ದಾರಿಯನ್ನು ವಹಿಸುತ್ತೆ. ಈ ದೇಶದ ರೈತ ಹೇಗೆ ಕೃಷಿ ಮಾಹಿತಿಯನ್ನು ಪಡ್ಕೋತಾ ಇದ್ದಾನೆ ಅಂತ ಹೇಳಿ. ಆ ವರದಿ ಬಂದಾಗ ಆ ವರದಿಯನ್ನು ಕೇಳಿದವ್ರಿಗೆ ದಿಗ್ಭ್ರಾಂತಿ ಉಂಟಾಗುತ್ತೆ. ಯಾಕೆಂದರೆ ಆ ವರದಿ ಹೇಳುತ್ತೆ 50% ಜನ ಕೃಷಿಕರು ಯಾವುದೇ ಮಾಹಿತಿ ಇಲ್ಲದೆ ಕೃಷಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಉಳಿದ 50ರಲ್ಲಿ 13% ಜನ ಕೃಷಿಕರು 13.58 ಬರುತ್ತೆ, ಆಕಾಶವಾಣಿಯಿಂದ ನಾವು ಕೃಷಿ ಮಾಹಿತಿಯನ್ನು ಪಡ್ಕೋತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ಭಾರತ ಸರ್ಕಾರ ಅವತ್ತೇ ನಿರ್ಧಾರ ಮಾಡುತ್ತೆ, ಮಾಸ್ ಮೀಡಿಯಾ ಸಪೋರ್ಟ್ ಟು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅನ್ನುವಂತಹ ಯೋಜನೆಯ ಮೂಲಕ 96 ಆಕಾಶವಾಣಿ ಕೇಂದ್ರಗಳಿಂದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳನ್ನು ಆರಂಭ ಮಾಡುತ್ತೆ. ಇದು 2005ನೇ ಇಸ್ವಿ. 96 ಆಕಾಶವಾಣಿ ಕೇಂದ್ರಗಳು ಫೆಬ್ರವರಿ 15ನೇ ತಾರೀಖಿನಂದು ಈ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡೋದಕ್ಕೆ ಆರಂಭ ಮಾಡಿದ್ರಿಂದ ಪ್ರತಿ ವರ್ಷ ಫೆಬ್ರವರಿ 15 ರೇಡಿಯೋ ಕಿಸಾನ್ ದಿವಸ ಅಂತ ಹೇಳಿ, ಅಂದರೆ ರೇಡಿಯೋ
ರೈತರ ದಿನ ಅಂತ ಹೇಳಿ ಆಚರಣೆ ಮಾಡುವಂತಹ ತೀರ್ಮಾನವನ್ನು ಭಾರತ ಸರ್ಕಾರ ಹಾಗೆ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಮತ್ತು ನಮ್ಮ ಪ್ರಸಾರ ಭಾರತಿ ಕೈಗೊಳ್ಳುತ್ತೆ. ಹಾಗಾಗಿ 2005ನೇ ಸಾಲಿನಿಂದಲೂ ಕೂಡ ರೇಡಿಯೋ ಕಿಸಾನ್ ದಿನ ಫೆಬ್ರವರಿ 15ನೇ ತಾರೀಕು ಆಕಾಶವಾಣಿ ಮೈಸೂರು ನಿಯಮಿತವಾಗಿ ಆಚರಣೆ ಮಾಡಿಕೊಂಡು ಬಂದಿದೆ. ಪ್ರತಿ ಬಾರಿಯ ಕಾರ್ಯಕ್ರಮದಲ್ಲೂ ಕೂಡ ವಿಭಿನ್ನವಾದಂತಹ ವಿಚಾರವನ್ನು ಇಟ್ಟುಕೊಂಡು ತುಂಬ ಗಂಭೀರವಾದಂತಹ ಚಿಂತನೆಗಳನ್ನು ಕೂಡ ಈ ಒಂದು ಕಾರ್ಯಾಗಾರದ ಮೂಲಕ ಮಾಡ್ತಾ ಇದೆ. ಅನೇಕ ಬಾರಿ ನಮ್ಮ ಚಿಂತನೆಗಳು ಸರ್ಕಾರವನ್ನು ಕೂಡ ಮುಟ್ಟಿದ್ದುಂಟು. ಈ ಬಾರಿ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಏನು ಕೇಂದ್ರ ಸರ್ಕಾರದ ಆಲೋಚನೆ ಇದೆ, ಅದಕ್ಕೆ ಪೂರಕವಾಗಿ ವೇದ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಚರ್ಚೆಯನ್ನು ಯಾಕೆ ಮಾಡಬಾರದು ಅಂತ ಹೇಳಿ ಈ ಒಂದು ಕಾರ್ಯಾಗಾರವನ್ನು ಏರ್ಪಾಡು ಮಾಡಿದ್ದೇವೆ. ಹಾಗೆ ಇದು ಒಂದು ರೀತಿಯ ವಿಶಿಷ್ಟವಾದ ಸಂಗಮ. ಈ ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಏನಿದೆ, ಇದು ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆ. ಇಲ್ಲಿ ನಾವು ಬಂದು ಈ ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತ ಕೇಳಿದಾಗ ಅವರು ಹೇಳಿದ್ರು, ಬರೋವಂತಹ ರೈತರಿಗೆ ನಮ್ಮ ಸಂಸ್ಥೆಯನ್ನು ಯಾಕೆ ಪರಿಚಯ ಮಾಡಿಕೊಡ್ಬಾರ್ದು, ಯಾಕೆ ನಮ್ಮ ವಿಚಾರಗಳನ್ನು ಕೂಡ ರೈತರಿಗೆ ಮುಟ್ಟಿಸೋ ಪ್ರಯತ್ನ ಮಾಡಬಾರ್ದು ಅಂತ. ಇದು ನಮಗೊಂದು ರೀತಿ ವಿನ್ ವಿನ್ ಸಿಚುವೇಶನ್ ಆದಂಗೆ ಆಯಿತು. ಬಂದಂತಹ ರೈತರು ವೇದ ಕೃಷಿಯ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಂಡು ವಾಕ್ ಶ್ರವಣ ನ್ಯೂನತೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡ್ರೆ ನಿಮಗೆ ಎರಡೆರಡು ಡಬಲ್ ಧಮಾಕ ಅಂತಿರಲ್ಲ, ಆ ತರಹ ಎರಡೆರಡು ವಿಚಾರಗಳು ಸಿಗ್ತವೆ ಅನ್ನೋ ದೃಷ್ಟಿಯಿಂದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗಿನ ಈ ಸೆಮಿನಾರ್ ಹಾಲ್ನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನಿರ್ದೇಶಕರಾದಂತಹ ಡಾಕ್ಟರ್ ಪುಷ್ಪಾವತಿ ಮೇಡಮ್ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ನಡೆಸ್ತಾ ಇದ್ದೇವೆ. ಪ್ರಭಾರಿ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಪಿ ಮಂಜುಳಾ ಅವರು ಈ ಒಂದು ಕಾರ್ಯಕ್ರಮದ ಈ ಒಂದು ವಿಚಾರ ಸಂಕಿರಣದ ಉದ್ಘಾಟನೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಹಾಗಾಗಿ ನಾನು ಡಾಕ್ಟರ್ ಪಿ ಮಂಜುಳಾ, ಪ್ರಭಾರಿ ನಿರ್ದೇಶಕರು, ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು, ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಪ್ರಭಾರಿ ನಿರ್ದೇಶಕರಾದ ಡಾಕ್ಟರ್ ಪಿ ಮಂಜುಳಾ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ, ಈ ಸುಂದರ ಸಂದರ್ಭದಲ್ಲಿ ನಮಗೂ ಒಂದು ಪುಣ್ಯಕಾರ ಮಾಡುವಂತ ಸಂದರ್ಭವನ್ನ AIR ಮೈಸೂರಿನವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಸಲುವಾಗಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ದಿನ ನಮ್ಮ ರೈತ ಬಂಧುಗಳು, ಅನ್ನದಾತರು ಆದಂತಹ ಎಲ್ಲರೂ ಇಲ್ಲಿ ಬಂದಿದ್ದೀರಾ ಈ ಕಾರ್ಯಕ್ರಮಕ್ಕೆ. ನಮ್ಮ ಸಂಸ್ಥೆ ಅಂದರೆ ನಮ್ಮ ವಾಕ್ಶ್ರವಣ ಸಂಸ್ಥೆಯಲ್ಲಿ ಮುಖ್ಯವಾಗಿ ನಾವು ಮಾತಿನ ತೊಂದರೆ ಅಥವಾ ಕಿವಿ ತೊಂದರೆ ಅಥವಾ ಭಾಷಾ ಕಲಿಕಾ ತೊಂದರೆ, ಸ್ಕೂಲ್ಗೆ ಹೋಗಿ ಅಲ್ಲಿ ಮಕ್ಕಳು ಸರಿಯಾಗಿ ಪಾಠ ಕಲಿದೇ ಇಲ್ಲದೆ ಹೋದ್ರೆ ಯಾವ ತರ ಕಾರಣಗಳಿಂದ ಈ ತೊಂದರೆಗಳು ಬರುತ್ತೆ, ಈ ತೊಂದರೆಗಳಿಗೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಟ್ರೀಟ್ಮೆಂಟ್ ಯಾವ ತರ ಇದೆ, ಅದನ್ನೆಲ್ಲ ನಾವು ಈ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸಂಸ್ಥೆಯಲ್ಲಿ ಯಾವ ತರ ನಾವು ಈ ಕಾರ್ಯ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಡಾಕ್ಟರ್ ಶ್ರೀದೇವಿ ಅವರು ಇವತ್ತು ನಿಮ್ಗೆ ವಿವರವಾಗಿ ತಿಳಿಸ್ತಾರೆ. ಮತ್ತು ನೀವು ನಮ್ಮ ಸಂಸ್ಥೆಯನ್ನು ಆಗ್ತಾ ಇರುವ ಚಟುವಟಿಕೆಗಳನ್ನು ನೀವು ಒಂದು ಟ್ರಿಪ್ ತರ ಒಂದು ಎಲ್ಲ ಡಿಪಾರ್ಟ್ಮೆಂಟ್ಸ್ ಹೋಗಿ ಏನೇನು ನಡೀತಾ ಇದೆ, ಯಾವ ತರ ನಡೆಯುತ್ತೆ ಅನ್ನೋದನ್ನ ಬಗ್ಗೆ ನೀವು ತಿಳ್ಕೊಬಹುದು. ಈಗ ನಮ್ಮ ಮನೆಯಲ್ಲೇ ಆಗ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಯಾರಿಗೇ ಆಗ್ಲಿ, ಯಾರಿಗಾದ್ರೂ ಈ ತರ ತೊಂದರೆ ಬಂದಾಗ ಅವ್ರಿಗೆ ಇಲ್ಲಿ ಹೋಗಿ ಇಲ್ಲಿ ಇದರ ಆಕ್ಟಿವಿಟೀಸ್ ನಡೀತಾ ಇದೆ, ಇದರಲ್ಲಿ ಟ್ರೀಟ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟ್ ಮಾಡುವಂತ ಅನುಕೂಲತೆಗಳಿದಾವೆ, ಅದನ್ನೆಲ್ಲ ನೀವು ಅವ್ರಿಗೆ ಹೇಳಿದ್ರೆ ನಮ್ಮ ಧ್ಯೇಯನು ಒಂದು ಪರಿಪೂರ್ಣಗೊಳ್ಳುತ್ತೆ. ಯಾಕೆಂದ್ರೆ ನಮ್ಮ ಒಂದು ಧ್ಯೇಯ ಏನಂದ್ರೆ ಎಲ್ರಿಗೂ ನಾವೇನ್ ಮಾಡ್ತಾ ಇದೀವಿ ಅನ್ನೋ ವಿಷಯನ ಪಸರಿಸೋದು. ಸೊ ನಮಗೆ ಆಕಾಶವಾಣಿಯವರು ಸುಮಾರು ಕಾರ್ಯಕ್ರಮಗಳಲ್ಲಿ ನಾವು ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ನಮ್ಮ ಧ್ಯೇಯವನ್ನು ಪೂರ್ಣಗೊಳಿಸಲು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಇವತ್ತು ಸಹ ರೈತರ ಜೊತೆ ನಾವು ಈ ತರ ಬೆರೆತು, ಇದೇ ಮೊದಲನೇ ಸತಿ ನಮ್ಮ ಸಂಸ್ಥೆಯಿಂದ ಈ ತರ ರೈತರ ಜೊತೆ ಬೆರೆತು ಈ ತರ ಕೆಲಸ ಮಾಡ್ತಾ ಇದೀವಿ. ನಮಗಂತೂ ತುಂಬಾನೇ ಸಂತೋಷ ರೈತರ ಜೊತೆ ಈ ತರ ನಾವು ಬಂದು ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು. ನಮ್ಮ ಸಂಸ್ಥೆಯಿಂದ ಹಮ್ಮಿಕೊಂಡಿರೋದಂತೂ ನಮ್ಗೆ ತುಂಬಾ ಸಂತೋಷ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ AIR ಮೈಸೂರು ಅವರಿಗೆ, ಪ್ರಸಾರ ಭಾರತಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸೊ ಈ ಕಾರ್ಯಕ್ರಮವು ಚೆನ್ನಾಗಿ ನಡೆದು ತಾವೆಲ್ಲರೂ ಇದರ ಫಲವನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಸಣ್ಣ ಮಾತನ್ನು ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಭಗವದ್ ರಾಮಾನುಜ ರಾಷ್ಟ್ರೀಯ ಸಂಶೋಧನಾ ಸಂಸತ್ನ ಕುಲಸಚಿವರಾದ ಎಸ್ ಕುಮಾರ್ ಅವರು ಪ್ರಧಾನ ಭಾಷಣವನ್ನು ಮಾಡಿದರು.
ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಅಂದರೆ ಇದಿಷ್ಟು ಕೂಡ ಕೃಷಿ ಅಂದರೆ ಏನು ವಾಸ್ತವವಾಗಿ? ಕೃಷಿ ಅಂದರೆ ನಾವು ಹೇಳ್ತೀವಿ, ಯಾವುದೋ ಒಂದು ಅಚೀವ್ಮೆಂಟ್ ತಗೊಂಡ್ರು ಚೆನ್ನಾಗಿ ಕೃಷಿ ಮಾಡಿದಾರಪ್ಪ ಇವರು. ಆದ್ದರಿಂದ ಅಂದರೆ ಯಾವ ವಿಚಾರಗಳು ತಗೊಂಡ್ರು ನಾವು ಕೃಷಿ ಅಂತ ಹೇಳ್ತೀವಿ. ಕೃಷಿ ಅಂದರೆ ಏನು, ಅದರ ಒಳ ಹೊಕ್ಕಿ ನೋಡಬೇಕು. ಆದರೆ ಇಲ್ಲಿ ಕೃಷಿ ಅಂದರೆ ಏನು, ಬೇಸಾಯ ವ್ಯವಸಾಯ, ಬೇಸಾಯ ವ್ಯವಸಾಯ ಇದಕ್ಕೆ ಹೋಗಬೇಕು. ನಿಮಗೆ ನಾವು ಈಗ ಹೇಳೋ ಇದರಲ್ಲಿ ಭಾರತ ಅನ್ನೋದು ಬಹುಶಃ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ. ಹಾಗೆ ಪ್ರತಿಯೊಬ್ಬರೂ ಕೂಡ, ಪ್ರತಿಯೊಬ್ಬ ಭಾರತೀಯನೂ ಕೂಡ ಶೇಕಡಾವಾರು ಲೆಕ್ಕ ಹಾಕಿದಾಗ ಅವನ ವೃತ್ತಿನೇ ಕೃಷಿಯಾಗಿರ್ತದೆ. ಈ ಥರ ಒಂದು ಭೂಮಿಯಲ್ಲಿ ನಾವು ಇದ್ದೇವೆ. ಆದರೆ ಇದನ್ನು ಯಾತಕ್ಕೆ ಉಪಯೋಗಿಸ್ಕೊಂಡ ಅಂದರೆ ನೈತಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವನು ಸದೃಢವನ್ನು ಹೊಂದಬೇಕು ಅನ್ನತಕ್ಕಂಥ ಕಲ್ಪನೆಯಲ್ಲಿ ಅದು ಬೇಸಾಯ ಕೃಷಿ ಅನ್ನೋದು ಬಂತು. ಆದರೆ ನಾಗರಿಕತೆನೇ ಹೇಗೆ ಕಂಡುಕೊಂಡ, ಇದು ನಮ್ಮಲ್ಲಿ ಪ್ರಶ್ನೆ ಇದೆ. ಆವಾಗ ಅಲ್ಲಿ ಏನು ಬರುತ್ತೆ, ಮಾನವಶಾಸ್ತ್ರ ಬಹುಶಃ ಎಲ್ರಿಗೂ ಗೊತ್ತಿದೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಸೋಷಿಯಲ್ ಸ್ಟಡೀಸ್ನಲ್ಲಿ ನಾವಿರೋವಾಗ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಆದರೆ ಮುಖ್ಯ ನಾಗರಿಕತೆ ಅಂತೇನು ಅಂದರೆ ಅವನು ಬೆಂಕಿನ ಕಂಡುಕೊಂಡ. ಬೆಂಕಿನ ಹೇಗೆ ಕಂಡುಕೊಂಡ, ಅದು ನಾಗರಿಕತೆ ಅಲ್ಲಿ ಶುರು ಆಗ್ತದೆ ವಾಸ್ತವವಾಗಿ. ಆ ನಾಗರಿಕತೆ ಶುರು ಆದಮೇಲೆ ಅವನ ಆಹಾರವನ್ನು ಹುಡುಕೊಂಡು ಹೋಗ್ತಾನೆ. ಆವಾಗ ಪ್ರಾಣಿಗಳನ್ನು ಬೇಟೆಯಾಡೋದು, ಪ್ರಾಣಿಗಳಿಂದ ಮಾಂಸವನ್ನು ಹಸಿ ಹಸಿಯಾಗಿ ತಿನ್ನೋದು, ಈ ಥರ ಮಾಡ್ಕೊಳ್ತಾ ಬರ್ತಾನೆ ನಾಗರಿಕತೆಯಲ್ಲಿ. ನಂತರ ಹಾಗೆ ವೇದಕ್ಕೆ ನೀವು ಹೋಗ್ತೀರಾ, ವೇದದಲ್ಲಿ ಹೋದರೆ, ಋಗ್ವೇದದಲ್ಲಿ ಹೋದರೆ ಪ್ರಮುಖವಾಗಿ ಮೊದಲನೇದು ಹೇಳೋದೇ ಅಗ್ನಿನ ಹೊಗಳೇ ಪ್ರಾರಂಭ ಆಗ್ತದೆ. ಅದು ಅಂದರೆ ಏನು, ನಮ್ಮ ನಾಗರಿಕತೆ, ನಾವು ಕೃಷಿ. ಈಗ ಆ್ಯಕ್ಚುಲಿ ಕೃಷಿ ಅಂದರೆ ಏನು, ಸಂಸ್ಕೃತದಲ್ಲಿ ಕರ್ಷತಿ ಇತಿ ಕೃಷಿ. ಆದರೆ ಏನು, ಬೇಸಾಯ ಮಾಡೋದು, ಉಳುಮೆ ಮಾಡೋದು, ಇದನ್ನ ನಾವು ಕೃಷಿ ಅಂತ ಹೇಳ್ತೀವಿ. ಹಾಗೆ ಬೆಂಕಿನ ಕಂಡುಕೊಂಡಿದ್ದೀವಿ ನಾಗರಿಕತೆಯಲ್ಲಿ ಮನುಷ್ಯ ಕಂಡುಕೊಳ್ತಾನೆ. ಆದರೆ ವೇದಕ್ಕೆ ಹೋದರೂ ಕೂಡ ಅಲ್ಲೂ ಕೂಡ ಅಗ್ನಿಯಿಂದಾನೇ ಪ್ರಾರಂಭ ಆಗ್ತದೆ. ಅಂದರೆ ಈ ವಿಚಾರಗಳನ್ನು ನೋಡಿದಾಗೇನು, ಒಂದು ಪರಂಪರೆ, ಒಂದು ಜನಾಂಗಕ್ಕೆ ಸಂಬಂಧಪಟ್ಟಂಥದ್ದು, ಒಂದು ಮನುಕುಲಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಎಲ್ಲ, ಅಂದರೆ ಅವನ ಜೀವನ ಪದ್ಧತಿ, ಆಚಾರ, ವ್ಯವಹಾರಗಳು, ಉಡುಗೆ ತೊಡುಗೆ, ಆಹಾರ, ಎಲ್ಲ ವ್ಯವಸ್ಥೆಗಳು ಕೂಡ ಇದೆಲ್ಲ ಕೃಷಿ ಒಳಗೆ ಬರ್ತಾ ಇರ್ತದೆ. ಒನ್ ಬೈ ಒನ್ ಇದು ಬರ್ತದೆ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ, ಇದು ಭಾಳ ಮುಖ್ಯವಾಗಿ ನಾನು ಗಮನಿಸಿದಂಥದ್ದು. ಭಾರತ ದೇಶ ಭೌಗೋಳಿಕವಾಗಿ ಹೇಳೋದೇ ಆದರೆ ಇದು ನದಿ ಸೀಮೆ ಇರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಸಮಶೀತೋಷ್ಣ ವಾತಾವರಣ ಒಳಗೊಂಡಂಥದ್ದು. ಅಂದರೆ ಆಚೇತು ಹಿಮಾಚಲ ಪರ್ಯಂತ ಅಂತಾರೆ, ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಹರಿಯತಕ್ಕಂಥದ್ದು ಗಂಗೆ ಇರ್ಬೋದು, ಬ್ರಹ್ಮಪುತ್ರ ಇರ್ಬೋದು, ತುಂಗ ಇರ್ಬೋದು, ಗೋದಾವರಿ ಇರ್ಬೋದು, ಕಾವೇರಿ ಇರ್ಬೋದು. ಇದೆಲ್ಲ ಏನು ಕೃಷಿಗೆ ಹೇಳಿ ಮಾಡಿದಂಥ ಇದು ವ್ಯವಸ್ಥೆ ಒಳಗೆ ಇರ್ತಕ್ಕಂಥದ್ದು. ನೀವು ನೀರಿಲ್ಲದೆ ಹೋದರೆ ಏನು ಕೃಷಿ ಮಾಡಲಿಕ್ಕಾಗತ್ತೆ? ನೀರು ಪ್ರಮುಖವಾಗಿ ಶೇಖರಣೆ ಆಗಬೇಕಾಗಿರ್ತಕ್ಕಂಥದ್ದು ಇದು. ಇದೇನೇ ಕೂಡ ಹೇಳುತ್ತೆ, ಹರಪ್ಪ ಮೊಹಂಜದಾರೋ ಪೀರಿಯಡಲ್ಲೂ ಹೇಳುತ್ತೆ, ಕಟ್ಟಡ ನಿರ್ಮಾಣ ಮಾಡೋದೇ ಆಗಲಿ, ಗ್ರಾಮಗಳ ಚೌಕಟ್ಟಾಗಲಿ, ಒಳಚರಂಡಿ ವ್ಯವಸ್ಥೆನೇ ಆಗಲಿ, ನೀರು ಸರಬರಾಜು ಆಗಲಿ, ಧಾನ್ಯಗಳನ್ನು ಶೇಖರಣೆ ಮಾಡೋದೇ ಆಗಲಿ, ಗೋದಾಮುಗಳನ್ನು, ಕೊಳ ಕಟ್ಟೆ ಏನು ನಿರ್ಮಾಣ ಮಾಡೋದೇ ಆಗಲಿ, ಇವೆಲ್ಲ ಕೂಡ ಸಮಕಾಲೀನವಾಗಿರ್ತಕ್ಕಂಥ ಆವತ್ತಿನ ನಾಗರಿಕತೆಗೆ ಒಳಪಟ್ಟಂಥ ಒಂದು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. ಇದು ಒಂದಕ್ಕೊಂದು ನಮಗೆ ಎಲ್ಲ ಹೇಳುತ್ತೆ. ಆದರೆ ನಮ್ಗೆ ಎಲ್ಲೋ ಒಂದು ಸಣ್ಣ ವಿಚಾರ ನಮ್ಗೆ ಬರ್ತದೆ. ಹಾಗಿದ್ಮೇಲೆ ಇದೆಲ್ಲ ನಮಗೆ ಹೇಗೆ ತಿಳಿಯೋಕ್ಕೆ ಸಾಧ್ಯ ಆಯಿತು? ಈ ನಾಗರಿಕತೆ ಆಗಲಿ, ಕೃಷಿ ಆಗಲಿ, ವೇದಗಳ ಕಾಲದ ಏನು ಪದ್ಧತಿಗಳಿದೆಲ್ಲ ಹೇಗೆ ನಮಗೆ ತಿಳ್ಕೊಳ್ಳೋಕೆ ಸಾಧ್ಯ ಅಂತ ಬಂದಾಗ ನಮ್ಮ ಮುಂದೆ ಒಂದು ಡೌಟ್ಫುಲ್ ಬರ್ತದೆ. ಅವಾಗ ಹೇಗೆ ತಿಳಿಯೋಕ್ಕೆ ಸಾಧ್ಯ ಅಂತ ಅವಾಗ ಹೇಳ್ತಾರೆ, ಪ್ರಾಚ್ಯ ಸಂಶೋಧನೆಗಳು, ಉತ್ಖನನಗಳಿಂದ ಲಭ್ಯವಾಗಿರ್ತಕ್ಕಂಥ ಪುರಾವೆಗಳು, ಆಮೇಲೆ ಪಳೆಯುಳಿಕೆಗಳು, ತಾಮ್ರದ ಶಿಲಾಶಾಸನದಲ್ಲಿ ಬರೆದಿರ್ತಕ್ಕಂಥ ಉಲ್ಲೇಖವಾಗಿರ್ತಕ್ಕಂಥ ವಿಚಾರ, ಹಾಗೆ ರೂಢಿಯಲ್ಲಿರ್ತಕ್ಕಂಥದ್ದು ಬಾಯಿಂದ ಬಾಯಿಗೆ ಬರ್ತಕ್ಕಂಥ ಮಾತುಗಳು ಮುಖಾಂತರ ಎಲ್ಲ, ಹಾಗೆ ಪ್ರಾಚೀನ ಮತ್ತು ಅರ್ವಾಚೀನ ಈ ಎಲ್ಲ ವಿಚಾರಗಳ ಎಲ್ಲ ಸಾಹಿತ್ಯಗಳು ಹೇಳಿರ್ತಕ್ಕಂಥ ಕುರುಗಳನ್ನು ತೆಗೆದುಕೊಂಡ್ರೆ ನಮಗೆ ಬಹುಶಃ ಈ ಕೃಷಿಗೆ ಅಂತಕ್ಕಂಥದ್ದು ಒಂದು ದಾರಿದೀಪಿಗೆ ಆಗಿದೆ. ಇದೇ ಒಂದು ನಮಗೆ ಕೈಪಿಡಿಯಾಗಿದೆ ಅಂತಕ್ಕಂಥದ್ದು ಬಹುಶಃ ಎಲ್ರಿಗೂ ತಿಳಿಯುತ್ತೆ ಅಂತ ಇದೊಂದು ಪೀಠಿಕೆ. ಆ್ಯಕ್ಚುಲಿ ಕೃಷಿ ಅಂದರೆ ಏನು, ವೇದಕ್ಕೂ ಇದಕ್ಕೂ ಏನು ರಿಲೇಟಿವ್ ಬರುತ್ತದೆ ಅಂತಕ್ಕಂಥದ್ದು. ಆದರೆ ಮುಂದೆ ಹೋದಾಗ ಈಗ ನಾನು ಮುಖ್ಯವಾದ ವಿಚಾರ ಏನು, ವೇದಗಳ ಕಾಲದ ಒಂದು ಕೃಷಿ ಪದ್ಧತಿ ಅಂತಕ್ಕಂಥ ವಿಚಾರಗಳು ಬರ್ತದೆ. ಇದು ನಂತರ ವೇದಗಳ ಕಾಲದ ಆಗಿದ್ರೆ ಒಂದು ನಮ್ಮಲ್ಲಿ ಡೌಟ್ ಬರುತ್ತೆ, ಯಾಕಾಗಿ ನಾವು ಪ್ರಾಚೀನತೆಯನ್ನು ಒಪ್ಕೊಳ್ಬೇಕು? ಇವತ್ತಿನ ಕಾಲಕ್ಕೆ ಅದು ಪ್ರಸ್ತುತನ, ಅಥವಾ
ವರ್ತಮಾನದಲ್ಲಿ ಬಳಕೆ ಇರತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಿಂದ ಏನು ನಮಗೆ ತಿಳ್ಕೊಂಡಿದ್ದೀವಿ ಅದು ನಮಗೆ ಪೂರಕವಾಗಿದೆಯಾ, ಪ್ರಾಚೀನಕ್ಕೂ ಅರ್ವಾಚೀನಕ್ಕೂ ಪೂರಕವಾಗಿದೆಯಾ, ಇದರ ವಿಷಯದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು ಅಂದರೆ ಇದರ ಮೇಲ್ಮೈ ಏನು, ಹಾಗೆ ಇದರ ನ್ಯೂನತೆಗಳೇನು, ಇದನ್ನೆಲ್ಲ ಒಂದು ದೃಷ್ಟಿನಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿಚಾರದ ವ್ಯಾಪ್ತಿಗೆ ಬರ್ತದೆ. ಅಂದರೆ ಮುಖ್ಯವಾಗಿ ಇದನ್ನೆಲ್ಲ ಹೇಳಕ್ಕೆ ಹೊರಟ ತಕ್ಷಣವೇ ನೋಡಿ, ನಾವು ನವೀನ ಯುಗದಲ್ಲಿ, ತಾಂತ್ರಿಕ ಯುಗದಲ್ಲಿ ಬಂದು ಕೃಷಿಯ ಪದ್ಧತಿಯ ಹಲವಾರು ದೃಷ್ಟಿಕೋನದ ಆವಿಷ್ಕಾರಗಳು, ಸಂಶೋಧನೆಗಳಾಗಿ ನಾವೆಲ್ಲೋ ಸಾಗ್ತಾ ಇದ್ದೀವಿ. ನಾವು ಸಾಗಿದ್ರೂ ಕೂಡ ಪುನಃ ನಾವು ಸಾವಯವ ಅಂತಕ್ಕಂಥ ಹೆಸರಿನಲ್ಲಿ ತಿರ್ಗಾ ನಾವು ವಾಪಸ್ಸು ಹಳೆಯದನ್ನು ಇವತ್ತಿಗೆ ನಾವು ತಗೊಳ್ತಾ ಇದ್ದೀವಿ. ಅಂದರೆ ಅರ್ಥ ಏನು, ಸಾವಯವ ಕೃಷಿ ಅಂತ ಹೇಳಿದ್ರೆ ನಮ್ಮ ಕೃಷಿ ಉತ್ಪನ್ನ, ಆಹಾರ, ತಿನಿಸು ಇತ್ಯಾದಿ ಏನಿದೆ ಇದು ನಮಗೆ ವಾಸ್ತವವಾಗಿ ಅದು ದುಬಾರಿ ಅಂತ ಅನಿಸುತ್ತೆ. ಆದರೆ ಪ್ರಾಚೀನತೆ ಕೃಷಿ ಕ್ಷೇತ್ರಕ್ಕೆ ಅನ್ವಯಿಸಿ ನೋಡೋದಾದರೆ ಅದು ಮಣ್ಣಿನ ಗುಣಕ್ಕೆ ಬರುತ್ತೆ. ತಿರ್ಗಾ ಯಥಾ ಪ್ರಕಾರ ಬರ್ತಕ್ಕಂಥದ್ದು ಮಣ್ಣಿನ ಗುಣದ ಮೇಲೆ ಅದು ನಿರ್ಧಾರ ಆಗ್ತದೆ. ಹಾಗೆ ನಾವು ಇನ್ನೊಂದು ಬರ್ತದೆ, ವೇದಗಳ ಕೃಷಿಯನ್ನು ನಾವು ಹೇಗೆ ಹೇಳಬೇಕು. ವೇದಗಳ ಕಾಲದಲ್ಲಿ ಬಹುಶಃ ಎಲ್ರಿಗೂ ತಿಳಿದಿರ್ತಕ್ಕಂಥದ್ದು, ವೇದ ಅಂತಕ್ಕಂಥದ್ದು ಆರ್ಯರ ಕಾಲದಿಂದ ಪ್ರಾರಂಭ ಆಯಿತು ಅಂತೇಳಿ ಒಂದು ಕಡೆ ಹೇಳುತ್ತೆ. ಪುರಾಣಗಳ ಪ್ರಕಾರ ಹೇಳಿದ್ರೆ ಇದು ದೇವರಿಂದ ಸೃಷ್ಟಿಯಾಗಿದ್ದು, ಇದು ಅಪೌರುಷೇಯ, ಇದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ ಅಂತೀವಿ. ಅಂದರೆ ಇದರ ಉದ್ದೇಶ, ಆದರೆ ಭಾರತೀಯ ಜ್ಞಾನ ಪರಂಪರೆ ಹೇಳಕ್ಕೆ ಹೋದರೆ ತಿರ್ಗಾ ನಾವು ವೇದನ ಹೇಳಬೇಕಾಗ್ತದೆ. ಜ್ಞಾನ ಪರಂಪರೆಗೆ ಹೋದರೆ ವೇದ ಬಿಟ್ಟು ಬೇರೆ ಹೇಳಲಿಕ್ಕೆ ನಮಗೆ ಅವಕಾಶಗಳು ಕಡಿಮೆ ಇದೆ. ಬೇಳೆ ಇಲ್ಲ ಅಂತಿಲ್ಲ, ಸಾಕಷ್ಟು ಸಾಹಿತ್ಯಗಳು ಬಂದಿದ್ರೂ ಕೂಡ ವೇದಗಳನ್ನ ವೈಜ್ಞಾನಿಕವಾಗಿ ಇಲ್ಲ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಅದರೊಳಗೆ ಹೋಗಿ ತಿಳ್ಕೊಂಡ್ರೆ ಅದು ಏನಿದೆ ಇಲ್ಲ ಅನ್ನತಕ್ಕಂಥದ್ದು ಗೊತ್ತಾಗ್ತದೆ. ಅದು ಏನು, ಆದರೆ ಮುಖ್ಯವಾಗಿ ಏನು ಹೇಳುತ್ತೆ, ಒಂದು ಸಾಮಾಜಿಕ ಬದಲಾವಣೆ ಹೇಳುತ್ತೆ, ಧರ್ಮದ ಬಗ್ಗೆ ಹೇಳುತ್ತೆ, ಆರೋಗ್ಯದ ಬಗ್ಗೆ ಹೇಳುತ್ತೆ, ನೈತಿಕ ಶಿಕ್ಷಣದ ಬಗ್ಗೆ ಹೇಳುತ್ತೆ, ವೈಜ್ಞಾನಿಕ ಬಗ್ಗೆ ಹೇಳುತ್ತೆ, ಇನ್ನೂ ಹಲವಾರು ವಿಷಯಗಳನ್ನು ಕೂಡ ಅದು ಹೇಳ್ತಾ ಹೋಗ್ತದೆ. ಇದೆಲ್ಲ ನಮ್ಮ ಮನುಕುಲ ಮನುಷ್ಯನಿಗೆ ತುಂಬ ಬೇಕಾಗಿರ್ತಕ್ಕಂಥ, ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ಅಂಶಗಳು. ಹಾಗೆ ವೇದಕ್ಕೆ ಹೋಗಿ ಹೇಳೋದಾದರೆ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಇದನ್ನು ಹೊರತುಪಡಿಸಿದ ಮೇಲೆ ಆಯುರ್ವೇದ ಅಂತ ಕೂಡ ನಾವು ಈಗಾಗಲೇ ತಗೊಂಡಿದ್ದೇವೆ. ಯಾಕೆಂದರೆ ಆಯುರ್ವೇದದಲ್ಲೂ ಕೂಡ ಸಸ್ಯಗಳು ಮತ್ತು ಕೃಷಿಗೆ ಸಂಬಂಧಪಟ್ಟ ಹಲವಾರು ವಿಚಾರಗಳನ್ನು ಹೇಳಿದೆ. ಹಾಗೆ ಈ ಥರ ಹೇಳುವಾಗ ಋಗ್ವೇದ ಅನ್ನೋದು ತುಂಬ ಪ್ರಾಚೀನವಾಗಿರ್ತಕ್ಕಂಥದ್ದು. ಆ ಋಗ್ವೇದದ 10ನೇ ಮಂಡಲದಲ್ಲಿ ಹೇಳ್ತಾರೆ, ಅಕ್ಷೈಹಿ ಮಾ ದೀವ್ಯ ಸವಿತಾಯ ಮರ್ಯ. ಅದು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ಅದು ಆ ಅಕ್ಷರದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಹೇ ಮನುಜನೇ, ಭೂಮಿ ಮೋಜುಗಳಿಂದ ಜೀವನ ವ್ಯರ್ಥಗೊಳ್ಳದಿರಲಿ, ಕೃಷಿಯ ಕಡೆಗೆ ನಡೆ, ವ್ಯವಸಾಯವನ್ನು ಮಾಡು, ಹಣ ಗಳಿಸು, ನಿನಗಾಗಿ ನಿನ್ನ ಹಸುಗಳು ಎತ್ತುಗಳು ಇವೆ, ಸಂಸಾರವಿದೆ, ಅವರೊಡನೆ ಬಾಳುವೆ ನಡೆಸು ಎಂಬ ಭಾವವಿದೆ. ಅಂದರೆ ಸಾಮಾನ್ಯವಾಗಿ ಈಗ ನಮ್ಮಲ್ಲೆಲ್ಲ ಸಂದೇಹ ಏನು ಬರುತ್ತೆ, ನಾವು ಸನಾತನ ಧರ್ಮ ಸಂಸ್ಕೃತಿ ಇದು ನಾವು ರಕ್ಷಣೆ ಮಾಡಬೇಕು, ಇದೆಲ್ಲ ಒಂದು ಕಡೆ ಇದೆ. ಈಗ ನಿಮಗೆ ಗೊತ್ತಿದೆ ಒಂದು ಸಿಂಪಲ್ ಲಾಜಿಕ್, ಇದನ್ನು ಯಾಕೆ ಹೇಳಕ್ಕೆ ಹೊರಟೆ ಅಂದರೆ, ವಿಮಾನ ಕಂಡುಹಿಡಿದಿರೋರು ಯಾರು ಅಂತ ನಾವು ಹೇಳಿದ್ರೆ ನಾವು ರೈಟ್ ಬ್ರದರ್ಸ್ ಅಂತ ನೇರವಾಗಿ ಹೇಳ್ತೀವಿ. ನಾನೊಬ್ಬ, ಆದರೆ ನನ್ನ ಬಾಲ್ಯ ಜೀವನದಲ್ಲಿ ನಾನು ಭರದ್ವಾಜನ ವೈಮಾನಿಕ ಶಾಸ್ತ್ರಗಳು ಅಂಥೇಳಿ ನಾನು ಓದಿದ್ದೇನೆ, ಕೇಳಿದ್ದೇನೆ. ಆದರೆ ಭರದ್ವಾಜನ ವೈಮಾನಿಕ ಶಾಸ್ತ್ರ ಹಾಗೆ ರೈಟ್ ಬ್ರದರ್ಸು, ಇದರಲ್ಲಿ ಯಾವುದು ಪ್ರಾಚೀನ, ಯಾವುದು ನವೀನ? ಹಾಗಿದ್ಮೇಲೆ ಪೂರ್ತಿ ಕಂಡುಹಿಡಿದು ಅಂದರೆ ಅವ್ರನ್ನ ತಗೊಳ್ಳಿಲ್ವಾ, ಅದು ರಿಸಂಬಲ್ ಇದರಲ್ಲಿ ಇಲ್ವಾ ಅಂದರೆ ಅವಾಗ ಹೇಳ್ತಾನೆ ಭರದ್ವಾಜ, ಒಂದು ಬರ್ಡ್ ವ್ಯೂ ಏನಿದೆ, ಅದು ಪಕ್ಷಿ ಏನು ಹಾರಾಟ ಆಗುತ್ತೆ, ಅದು ಯಾವಾಗ ವಿಮಾನ ಅಂದ್ರೇನು, ಭೂಮಿಯಿಂದ 1/4 ಇಂಚು ಭೂಮಿಯ ಒಂದು ಸಪೋರ್ಟನ್ನು ತೆಗೆದುಕೊಳ್ಳದೆ 1/4 ಇಂಚು ಭೂಮಿಯಿಂದ ಮೇಲಿದ್ದಾಗ ಅದು ವಿಮಾನ ಅಂತಾನೆ ಅರ್ಥ. ನಮ್ಮ ಹಿರೀಕರು ಮೇಲ್ಕೋಟಲ್ಲಿ ಕೆಲವರು ಹೇಳ್ತಿದ್ರು, ವಿಮಾನ ಅಂದರೆ ಅದಲ್ಲಪ್ಪ, ಅದನ್ನು ಕಾಲ್ಪನಿಕ ಅಂತ ತಗೋಬೋದು, ವಿಷಯ ಅಂತ ತಗೋಬೋದು. ಇನ್ನೊಂದು ವಿಮಾನ ಅಂದರೆ ಬೇರೆ ಇಲ್ಲ. ಆ ಶಬ್ದ ಬಂದಿದ್ದು ಹೇಗೆ ಅಂದರೆ, ಒಬ್ಬ ವ್ಯಕ್ತಿ ತನ್ನ ಅಂತ್ಯಕಾಲದಲ್ಲಿ ಅವನು ಪಯಣ ಮಾಡ್ತಾನೆ, ಅಂದರೆ ದಿವಂಗತ ಆಗೋಗ್ತಾನೆ. ದಿವಂಗತ ಆಗೋಗಿರೋವನ್ನ ಎತ್ಕೊಳ್ಳೋವಾಗ ಏನು ಮಾಡ್ತಾನೆ, ವಿಮಾನದ ರೀತಿ ಅವನ್ನ ಕಟ್ಟಿ ಅವನ್ನ ಎತ್ಕೊಂಡು ಹೋಗ್ತಾರೆ. ಅಂದರೆ ಎತ್ಕೊಂಡು ಹೋಗೋವನಿಗೆ ವ್ಯವಸ್ಥೆ ಇದೆಯವನ, ಅದನ್ನು ವಿಮಾನ ಅಂತ ಕರೀತಾ ಇದ್ರಪ್ಪ. ಅದಕ್ಕೆ ಭೂವೈಕುಂಠಕ್ಕೆ ಹೋಗ್ತಾನೆ, ವೈಕುಂಠಕ್ಕೆ ಹೋಗ್ತಾನೆ ಅಂತೇಳಿ. ಅಂದರೆ ವಿಮಾನ ಅಂದರೆ ಭೂಮಿಯ ಸಂಪರ್ಕವಿಲ್ಲದೆ ಮೇಲೆ ಹಾರಾಟ ಆಗ್ತಕ್ಕಂಥದ್ದು. ಹಾಗೆ ಭರದ್ವಾಜ ಹೇಗೆ ಒಂದು ಪಕ್ಷಿಯ ಒಂದು ಬರ್ಡ್ ವ್ಯೂ ಏನಿದೆ ಅದನ್ನು ಇಟ್ಕೊಂಡು ನಂತರ ಬಂದಂಥ ಕಾಲಘಟ್ಟದಲ್ಲೇ ವಿಮಾನಗಳು ಬಂತು.
ಹಾಗಿದ್ರೆ ಕಂಡಿಡ್ದವ್ರು ಇವರು ಅನ್ನೋದನ್ನು ಹೇಳಿದ್ರು ಶೈಕ್ಷಣಿಕವಾಗಿ ಅದನ್ನು ಹೇಳಿದವ್ರು ಯಾರು? ಒಂದು ಫಿಸಿಕಲ್ ಔಟ್ಪುಟ್ಟಿಂದ ಬರೋವಂಥದ್ದು, ಇನ್ನೊಂದು ಅದಕ್ಕೆ ಸಪೋರ್ಟ್ ಕೊಡ್ತಕ್ಕಂಥದ್ದು. ವಿದ್ಯೆಯಿಂದ ಬರೋದು ಒಂದು, ಹಾಗೆ ಅದನ್ನು ಭೌತಿಕವಾಗಿ ಸಾಕಾರ ಮಾಡೋದೊಂದು. ಇವತ್ತು ನೀವು ಕಾರ್ಯಾಗಾರದಲ್ಲಿ ಹಾಕ್ಕೊಂಡಿದ್ದೀರಾ, ವೇದಕ್ಕೆ ಸಂಬಂಧಪಟ್ಟಿದ್ದು ಒಂದು, ಹಾಗೆ ವೇದಕ್ಕೆ ಸಂಬಂಧಪಟ್ಟದ್ದು ಕೃಷಿಯೊಂದು ಮಾಡಿದ್ದು, ಎರಡೂ ಕೂಡ ಸೇರುತ್ತೆ. ಸೊ ಹಾಗೆ ಹಲವು ವಿಚಾರಗಳು ನಮ್ಮ ಮುಂದೆ ಇದೆ ನೋಡಿ. ಅದರಲ್ಲಿ ಹೇಳ್ತಾ ಹೋದರೆ ಅಥರ್ವ ವೇದದಲ್ಲಿ 20 ಸೂಕ್ತಗಳು. ನಾ ಇದನ್ನೆಲ್ಲ ನಿಮಗೆ ಹೇಳ್ತಿರೋದು ಯಾವುದು ನಂದಲ್ಲ, ಅಲ್ಲಿ ಹೇಳಿರೋದು ಕೆಲವು ಅಂಶಗಳು, ಪಂಕ್ತಿಗಳನ್ನು ಮಾತ್ರ ನಾನು ತಗೊಂಡ್ಬಂದಿದ್ದೀನಿ. ಇದರಿಂದ ನನಗೂ ಸ್ವಲ್ಪ ಅದರೊಳಗೆ ಹೋಗೋಕ್ಕೆ ಒಂದು ಪ್ರಯತ್ನ ಆಯಿತು ಅಂತೇಳಿ. ಇಲ್ಲಿ ಕೃಷಿ ಸೂಕ್ತ, ಕ್ಷೇತ್ರಪತಿ ಸೂಕ್ತ, ವನಸ್ಪತಿ ಸೂಕ್ತ, ಗೋ ಸೂಕ್ತ, ಅನ್ನ ಸೂಕ್ತ, ವೃಷಭ ಸೂಕ್ತ, ಇದರಲ್ಲೆಲ್ಲ ಹೋಗಿ ಒಳಗಡೆ ನೋಡಿದ್ರೆ ಪದಾರ್ಥಗಳ ಬಗ್ಗೆ ಹೇಳಿ. ಯುವ ಅಂದರೆ ಬಾರ್ಲಿ, ವ್ರೀಹಿ ಅಂದರೆ ಭತ್ತ, ಗೋದಾಮ ಅಂದರೆ ಗೋಧಿ, ಮಾಷ ಅಂದರೆ ಉದ್ದು, ಹೀಗೆ ಒನ್ ಬೈ ಒನ್ ನಮಗೆ ಎಲ್ಲ ಪದಾರ್ಥಗಳ ಹೆಸರನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಕೂಡ ಈ ಅದರೊಳಗೆ ಇದೆ. ಅದರೊಳಗೆ ಹಾಗೆ ಇದನ್ನು ಋಗ್ವೇದದಲ್ಲಿ ಒಂದು ಮಂತ್ರ ಇದೆ, ಯುನಕ್ತ ಸೀರ ವಿಯುಗಾತ್ ಅನುಧ್ವಂ ಶೃಣ್ಯ ಪಕ್ವಮೇಯಾತ್ ಸೀರಾ ಯಂಜಂತಿ ಶುಷೇಕ ಮನುಪಕ್ಷಿತಂ. ಅದರಲ್ಲಿ ಹೇಳ್ತಾನೆ, ಉಳುಮೆ ಬಗ್ಗೆ ಹೇಳ್ತಾನೆ. ಉಳುಮೆಯ ಕುರಿತಾದ ಶ್ಲಾಘನೆ ಇದೆ. ಫಸಲು ಕುಯ್ಯೋದು, ನೇಗಿಲನ್ನು ಜೋಡಿಸೋದು, ಭೂಮಿಯನ್ನು ಹದ ಮಾಡೋದು ಇತ್ಯಾದಿ ವಿಚಾರಗಳು ಉಪಮೇಯ ರೂಪದಲ್ಲಿ ತಿಳಿಸಲ್ಪಡುತ್ತೆ. ಇಲ್ಲಿ ಸಿರ ಅಂತಂದರೆ ಶಬ್ದ ನೇಗಿಲನ್ನು ಬಿಂಬಿಸುತ್ತೆ. ಸೀರಾ ಅಂತ ಹೇಳಿದ್ರೆ ಆ ಪದ ಬಂದು ನೀರಿನ ಹರಿವನ್ನು ಸೂಚಿಸುತ್ತೆ. ಅಂದರೆ ಒಂದು ಪದ, ಒಂದು ರಸ್ವ, ಒಂದು ದೀರ್ಘ, ಒಂದು ಅನುಸ್ವಾರ, ಹೀಗೆ ಹೇಗೆ ಬದಲಾವಣೆಗಳು, ಆದರೆ ಒಂದೊಂದು ಪದಗಳು ಅರ್ಥಗಳನ್ನು ಹೇಗೆ ಬೇರೆ ಬೇರೆ ಅರ್ಥಗಳು ಕೊಟ್ಟರೂ ಕೂಡ ಅದು ಕೃಷಿಗೆ ಹೋಗಿ ಸೇರುವಂಥ ಅರ್ಥಗಳನ್ನೇ ಅದು ಕೊಡುತ್ತೆ ಅಂತ ಹೇಳ್ತಾರೆ. ಅಂದರೆ ಅದರ ಉದ್ದೇಶ ಏನು ಅಂದರೆ, ವೇದದಲ್ಲಿ ಇವತ್ತು ಕೂಡ ನಮ್ಮಲ್ಲಿ ಅದನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ಪ್ರಾರ್ಥನೆಗಳ ಮೂಲಕನೂ ಕೂಡ, ವೇದಗಳ ಮೂಲಕ ಹೇಳಿದ್ರೆ ಮಳೆ ಬರ್ತಕ್ಕಂಥದ್ದು, ಆರೋಗ್ಯವನ್ನು ಗಳಿಸ್ತಕ್ಕಂಥದ್ದು ಸಾಕಷ್ಟು ವಿಚಾರಗಳು ಕೂಡ ಹೇಳಿದೆ. ಇಲ್ಲಿ ನೋಡಿದ್ರೆ ಪ್ರಾರ್ಥನೆಯ ಕಾಲಕ್ಕೆ ಮಳೆ ಸುರಿಸ್ತಕ್ಕಂಥದ್ದು ಇದೆ, ಬೆಳೆ ನಾಶ ಆಗದಂತೆ ತಡೀತಕ್ಕಂಥದ್ದು ಇದೆ, ಪ್ರಕೃತಿಯು ವಿಕೋಪ ಆದರೆ ಅದನ್ನು ಬಾರದೆ ತಡೆಯೋದಕ್ಕಾಗಿದೆ, ಕ್ರಿಮಿಕೀಟಗಳನ್ನು ನಾಶವಾಗ್ತಕ್ಕಂಥದ್ದಕ್ಕೂ ಇದೆ, ಜಲ ಸಮೃದ್ಧಿಗೆ ಸಂಬಂಧಪಟ್ಟಂಥದ್ದು ಇದೆ. ಅಂದರೆ ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ಹೇಳಿದೆ. ನಾನು ಬಾಲ್ಯದಲ್ಲಿ ಮೇಲ್ಕೋಟೆಯಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಈ ಮಳೆ ಬರದೆ ಬರಗಾಲದ ಸಂದರ್ಭ ಬಂದಾಗ ಸಂಧ್ಯಾ ಕಾಲದಲ್ಲಿ ವೇದಘೋಷಗಳ ಮುಖಾಂತರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಕಲ್ಯಾಣಿ ಇದೆ, ದೊಡ್ಡ ಕಲ್ಯಾಣಿ, ಅಲ್ಲಿಂದ ವೇದಘೋಷದ ಮುಖಾಂತರ ಎಲ್ಲ ಪಂಡಿತರು ದೇವಸ್ಥಾನಕ್ಕೆ ಹೋಗಿ ಹೇಳಿದ್ರು. ಇದು ಒಂದು ಮಂಡಲ, ಒಂದು 48 ದಿನದ ಒಂದು ಕ್ರಮ ಇಟ್ಕೊಂಡು ಮಾಡ್ತಾಯಿದ್ರು. ಅದು ಮಾಡೋ ಅವಧಿಯೊಳಗೆ ಮಳೆ ಬರ್ತಾ ಇತ್ತು, ಬರಗಾಲ ಇದೆ. ಅದು ಬಿಟ್ಟರೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಅಲ್ಲಿಂದ 48 ದಿನಗಳ ಕಾಲ ಯುವ ವಿದ್ವಾಂಸರು ಮಾಡಿಕೊಂಡು ದೇವಸ್ಥಾನದೊಳಗೆ ಗರ್ಭಗುಡಿಗೆ ಬಂದು ಒಂದು ಪ್ರವೇಶ ಮಾಡಿ ಪ್ರದಕ್ಷಿಣೆ ಮಾಡಿ ಪಾರಾಯಣ ಮಾಡ್ತಿದ್ರು. ಆವಾಗಲೂ ಮಳೆ ಬರ್ತಾ ಇತ್ತು. ಅಂದರೆ ಎಲ್ಲ ಕೂಡ ಇದೆ, ಇಲ್ಲ ಅಂತ ಯಾವುದೂ ಹೇಳಲಿಕ್ಕಾಗೋಲ್ಲ. ಆ ಕಾಲ ವೇದಗಳ ಕಾಲ. ಈಗ ಎಷ್ಟೋ ನಮ್ಮ ಸಂಶೋಧನೆ ಮುಖಾಂತರ ಕೂಡ ವೇದಗಳು ವಿಜ್ಞಾನ ಅಂತೇಳಿ ಒಪ್ಕೊಂಡಂಥ ನಿದರ್ಶನಗಳು ಸಾಕಷ್ಟು ನಮ್ಮ ಮುಂದೆ ಇದೆ. ಆವಾಗ ಯಜುರ್ವೇದ ಕಾಲಕ್ಕೆ ಹೋಗ್ತೀನಿ ಅಂದರೆ ಕೃಷಿಗೆ ಪೂರಕವಾದ ಮಣ್ಣು, ಬೇಸಾಯದಿಂದ ವಿವಿಧ ಪ್ರಕಾರವಾದ ನೀರಾವರಿ ಪದ್ಧತಿ, ಪಶುಪಾಲನೆ ಇತ್ಯಾದಿ ಯಜುರ್ವೇದ ಕಾಲದಲ್ಲಿದೆ. ಅಥರ್ವಣ ವೇದ ಕಾಲಕ್ಕೆ ಹೋದರೆ ಅರಣ್ಯದ ಉತ್ಪನ್ನ, ಸಾವಯವ ಬೇಸಾಯ, ಈಗೇನು ನಾವು ಮಾಡ್ತಿದ್ವಿ ಇದು ಅಥರ್ವ ವೇದದಲ್ಲಿ ಹೇಳುತ್ತೆ. ಅಂದರೆ ಎಲ್ಲ ಒಂದು ವ್ಯವಸ್ಥೆಗಳು ಕೂಡ ವೇದಗಳ ಕಾಲದಿಂದ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಇವತ್ತಿನ ಕಾಲದಲ್ಲೂ ನಾವು ಮುಂದುವರಿಸ್ಕೊಂಡು ಹೋಗ್ತಿದ್ದೀವಿ. ಹೊಸ ಹೊಸ ಆವಿಷ್ಕಾರಗಳನ್ನು ಕಂಡುಕೊಂಡರೂ ಕೂಡ ಇವೆಲ್ಲವೂ ಕೂಡ ವೇದಗಳ ಕಾಲದಿಂದಾನೇ ಬಂದಿದೆ ಅಂತ ಹೇಳೋದಕ್ಕೆ ಸಾಕಷ್ಟು ನಮ್ಮ ವೇದಗಳ ಮೂಲಕ ಹೇಳೋದಕ್ಕೆ ಅವಕಾಶಗಳು ಇದೆ ಅನ್ನೋದು. ಅಂದರೆ ಈಗ ವೇದಗಳ ಕಾಲದಲ್ಲಿ ಕೃಷಿ ಪದ್ಧತಿಗೆ ಪ್ರಕೃತಿನ ಆಶ್ರಯ ಮಾಡಿಕೊಂಡಿತ್ತು. ಅದನ್ನು ಪ್ರಧಾನವಾಗಿ ಹೇಳಬೇಕು ಅಂದರೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡೋಕ್ಕೆ ಹಸಿರು ಗೊಬ್ಬರನೇ ಬಳಸಬೇಕಾಗಿತ್ತು. ಪಶುಪಾಲನೆಗೆ, ಕೃಷಿಗೆ ಸಂಬಂಧಪಟ್ಟಂತೆ ಮತ್ತು ಅವುಗಳಿಂದ ಬರ್ತಕ್ಕಂಥ ಸಗಣಿ ಮುಂತಾದವುಗಳ ಗೊಬ್ಬರದ ಮೂಲಕ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇತ್ತು ಅನ್ನೋದಿದೆ. ಇದೆಲ್ಲ ಹೇಳಿದ್ರೆ ಟೋಟಲಿ ಒಟ್ಟಾಗಿ ಹೇಳಿದ್ರೆ, ಹಾಗಿದ್ಮೇಲೆ ವೇದಗಳ ಕಾಲದಲ್ಲಿ ಏನೇನು ಬೆಳೆಗಳಿತ್ತು, ವೇದಗಳ ಕಾಲದ ಬೆಳೆ ಇದು ಗೋಧಿ ಇತ್ತು, ಅಕ್ಕಿ ಇತ್ತು, ರಾಗಿ ಇತ್ತು, ಸಾಸಿವೆ, ಹತ್ತಿ, ನವಣೆ, ಸೀಮೆ, ಎರಳು ಮೆಣಸು, ಏಲಕ್ಕಿ, ಜೀರಿಗೆ,
ತೊಗರಿ, ಉದ್ದು, ತರಕಾರಿ, ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ಕೋಳಿನೇ ಆಗಲಿ, ಆಡು ಆಗಲಿ, ಕುರಿ ಆಗಲಿ ಸಾಕಣೆ, ಇದೆಲ್ಲ ಪೂರ್ತಿ ಇತ್ತು ಆ ಕಾಲದಲ್ಲಿ. ಎಲ್ಲ ಅದರಲ್ಲಿ ವೇದದಲ್ಲಿ ಹೇಳಿದೆ. ಎಲ್ಲ ಬೆಳೆಗಳ ಹೆಸರು ಕೂಡ ವೇದದಲ್ಲಿ ಹೇಳಿದೆ. ಈಗ ನಾವು ಹೇಳ್ತಿರೋದು ಅದೇ, ಆವಾಗ ಹೇಳಿರೋದು ಅದೇ, ಇವಾಗ ನಾವು ಹೇಳ್ತಿರೋದು ಅದೇ, ಹೊಸದೇನೂ ಕಾಣಲಿಲ್ಲ. ಆದರೆ ಏನು, ಅದನ್ನು ಮುಖ್ಯವಾಗಿ ಅವರು ಹೇಳುವಾಗ ವೇದದ ಪುರಾಣಗಳ ಕೃಷಿಗೆ ಪೂರಕವಾದ ದೇವತೆಗಳನ್ನು ಸ್ತುತಿ ಮಾಡ್ತಕ್ಕಂಥದ್ದು. ಪ್ರಧಾನ ದೇವತೆಗಳು ಅಂದರೆ ಇಂದ್ರ, ವರುಣ, ಅಗ್ನಿ, ಮತ್ತು ವರುಣ ಮತ್ತು ಅಶ್ವಿನಿ ದೇವತೆ. ಇದೆಲ್ಲ ಕೃಷಿ ಸುಭಿಕ್ಷವಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ಜನ ಇದ್ದಿದ್ದರಿಂದ ಜನರಲ್ಲಿ ಆ ನಂಬಿಕೆಯ ಒಂದು ಭಾವನೆ ಅವರಲ್ಲಿ ಅಚಲವಾಗಿತ್ತು. ಅದಕ್ಕೋಸ್ಕರ ಹೇಳ್ತಾರೆ, ಅಂದಿನಿಂದ ಇಂದಿನವರೆಗೂ ಗೋವು ಭಾರತೀಯರಿಗೆ ಒಂದು ಪೂಜನೀಯ ಸ್ಥಾನದಲ್ಲಿರ್ತಕ್ಕಂಥದ್ದು. ಯಾತಕ್ಕೆ ಅಂದರೆ ಇದೇ ಒಂದು ಕಾರಣ. ಹಾಗೆಮೇಲೆ ನಾವು ಅದು ಮಾತ್ರ ಆಗುತ್ತೆ ಕೃಷಿಗೆ ಬೇರೆ ಅಂದರೆ ಆಡು ಉಂಟು, ಮೇಕೆನೂ ಉಂಟು, ಕೋಳಿನೂ ಉಂಟು, ಎಲ್ಲ ಸಾಕಣೆ ಉಂಟು. ಆದರೆ ಪೂಜನೀಯ ಒಂದು ಸ್ಥಾನ ಏನಿದೆ ಅಂದರೆ ಅದು ಗೋಮಾತೆಗೆ ಮಾತ್ರ ಇದೆ ಅಂತಕ್ಕಂಥದ್ದು. ಇದೆಲ್ಲ ಸಾಕಷ್ಟು ವೇದಗಳಲ್ಲಿ ಹೇಳಿಕೊಂಡು ಬರ್ತಾ ಇದೆ. ಹಾಗೆ ಕೃಷಿಗಳಲ್ಲಿ ಹೇಳುವ ಕೃಷಿ ಗೀತೆಗಳಲ್ಲಿ ಬೇಕಾಷ್ಟಿದೆ. ಅದಕ್ಕೆ ಕೆಲವು ಪುಸ್ತಕಗಳು ಸಂಬಂಧಪಟ್ಟಂತೆ ನೋಡಿದೆ ನಾನು. ಕೃಷಿ ಗೀತೆ, ಕೃಷಿ ಪರಾಶರ, ಕಾಶ್ಯಪೀಯ ಕೃಷಿ ಸೂಕ್ತ, ಉಪವನ ವಿನೋದ, ಶುಕ್ರನೀತಿ, ವೃಕ್ಷಾಯುರ್ವೇದ, ಬೃಹತ್ ಸಂಹಿತ, ಇದೆಲ್ಲ ಕೂಡ 1 by 1 ಕೃಷಿಗೆ ಸಂಬಂಧಪಟ್ಟಿದ್ದು ತುಂಬ ಅದ್ಭುತವಾಗಿದೆ. ನಾವು ವೇದಕ್ಕೆ ಸಂಬಂಧಪಟ್ಟಂಥ ಆಳವಾದ ಅಧ್ಯಯನ ಮಾಡದೇ ಇರೋದ್ರಿಂದ ನಮಗದರ ಒಂದು ಪರಿಚಯ ಕಡಿಮೆ ಬಿಟ್ಟರೆ, ಸಂಶೋಧನೆ ಅದರೊಳಗೆ ಮಾಡ್ತಾ ಇದ್ರೆ ಇನ್ಫಿನಿಟಿ, ಅದು ನಿಲ್ಲೋದಿಲ್ಲ, ಹೋಗ್ತಾನೆ ಇರುತ್ತೆ. ಅಂಥ ಅಗಾಧವಾದ ಕೃಷಿಯ ಬಗ್ಗೆ ಅದು ಎಲ್ಲವನ್ನ ಹೇಳುತ್ತೆ. ಅದರಲ್ಲಿ ನೀವು ನೋಡಿ, ಪಾಣಿನಿ ವ್ಯಾಕರಣದಲ್ಲಿ ಶಬ್ದಗಳ ರೂಪದಲ್ಲಿ ಬರುವ ವ್ರೈಹೇಯಂ, ಶಾಲೇಯಂ ಅಂದರೆ ಭತ್ತ ಬೆಳೆಯುವ ಭೂಮಿ, ತಿಲ್ಯಂ, ಮಾಶ್ಯಂ, ಅವಣ್ಯಂ ಇವೆಲ್ಲ ಎಳ್ಳು, ಬೇಳೆ, ರಾಗಿ ಇತ್ಯಾದಿ ಬೆಳೆಯೋ ಭೂಮಿ ಅಂತ ಅದು ಸ್ಪಷ್ಟವಾಗಿ ಹೇಳುತ್ತೆ. ಇನ್ನೊಂದು ಚಾಣಕ್ಯನ ಅರ್ಥಶಾಸ್ತ್ರಕ್ಕೆ ನೀವು ಹೋಗೋದಾದರೆ ನೋಡಿ ಎಷ್ಟು ಸ್ವಾರಸ್ಯ ಇದೆ. ಚಾಣಕ್ಯನ ಅರ್ಥಶಾಸ್ತ್ರದ ಪ್ರಕಾರ ಹೋದರೆ ಭೂಮಿಯ ವಿಂಗಡಣೆ ಮಾಡ್ತಕ್ಕಂಥದ್ದು, ಪ್ರಕೃತಿಯ ರೀತಿ, ಧಾನ್ಯದ ತೆರಿಗೆ, ಜನಸಂಪನ್ಮೂಲ, ಈ ಎಲ್ಲ ವಿಚಾರಗಳ ಬಗ್ಗೆ ಹೇಳುವಾಗ ಅವರು ತೆರಿಗೆನ ಹೇಗೆ ವಿಧಿಸಬೇಕು ಭೂಮಿಗೆ ಅನ್ನೋವಾಗ ಅವ್ರು ಹೇಳ್ತಾರೆ. ಅದರಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾನೆ. ಅದರಲ್ಲಿ 8ನೇ ಒಂದು ಭಾಗ, 6ನೇ ಒಂದು ಭಾಗ, 12ರಲ್ಲಿ ಒಂದು ಭಾಗ ಅನ್ನೋದನ್ನು ತೆರಿಗೆ ರೂಪದಲ್ಲಿ ವಿಧಿಸಬೇಕು. ಹೇಗೆ ವಿಧಿಸಬೇಕು ಅಂದರೆ ಭೂಮಿಯ ಫಲವತ್ತತೆಯನ್ನು ಆಧರಿಸಿ ತೆರಿಗೆಗಳನ್ನು ವಿಧಿಸಬೇಕು ಅಂತ ಹೇಳಿ ಚಾಣಕ್ಯನ ಒಂದು ಅರ್ಥಶಾಸ್ತ್ರದಲ್ಲಿ ಹೇಳುತ್ತೆ. ಇವಾಗ ಆಗಿಲ್ಲ, 1 ಎಕರೆ ಇದು ಇಷ್ಟು ಅಂತ ಹೇಳಿಬಿಡ್ತಾರೆ. ಆವಾಗ ಆಗಿಲ್ಲ, ಭೂಮಿಯ ಫಲವತ್ತತೆಯನ್ನು ಆಧರಿಸಿ ಅದಕ್ಕನುಗುಣವಾಗಿ ತೆರಿಗೆನ ನಿರ್ಧಾರ ಮಾಡಬೇಕು ಅಂತೇಳಿ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಹೇಳುತ್ತೆ. ಅಂದರೆ ಒಟ್ಟಾರೆ ಈಗ ನೋಡಿ, ಹಾಗೆ ಅಮರಕೋಶದಲ್ಲಿ ಹೋಗೋದಾದರೆ ಅದರಲ್ಲಿ ಬರ್ತಕ್ಕಂಥ ಸಾಕಷ್ಟು ಪಾರಿಭಾಷಿಕ ಶಬ್ದಗಳಿದೆ. ಅಂದರೆ ತ್ರಿಸೀತ್ಯ, 3 ಬಾರಿ ಉಳುಮೆ ಆಗ್ತಕ್ಕಂಥ ಭೂಮಿ, ಉಪ್ತ ಕೃಷ್ಣ, ಬಿತ್ತಿದ ತರುವಾಯ ಉಳುಮೆ ಮಾಡುವ ನೆಲ, ಹಾಗೆ ಸೀತ್ಯ, ಕೃಷಿಗೆ ಯೋಗ್ಯವಾದ ನೆಲ, ಸೀತ, ನೇಗಿಲಿಂದ ಭೂಮಿಯಲ್ಲೇ ಮಾಡುವ ಗೆರೆ, ಹಲ್ಯ ಅಂದರೆ ಉಳುವುದಕ್ಕೆ ತಕ್ಕುದಾದ ಭೂಮಿ ಇತ್ಯಾದಿಗಳು. ಅಂದರೆ ನಿಮಗೆ ಎಲ್ಲ ವಿಚಾರಗಳು ಕೂಡ ಅದರಿಂದ ಕೃಷಿಗೆ ಸಂಬಂಧಪಟ್ಟಿದ್ದು 1 by 1 ಕೃಷಿಯಿಂದ ಬೇಸಾಯ, ವ್ಯವಸಾಯ, ಆಹಾರದ ಉತ್ಪತ್ತಿ, ಬೆಳೆಗಳು ಹೇಗೆ, ರಕ್ಷಣೆ ಹೇಗೆ, ನೀರಾವರಿ ಸೌಲಭ್ಯ, ಎಲ್ಲವನ್ನೂ ಕೂಡ ಎಲ್ಲ ಹೇಳ್ಕೊಂಡು ಬರ್ತದೆ ಒಂದರಲ್ಲಿ. ಆವಾಗ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಆವತ್ತಿನ ಕಾಲದಲ್ಲಿ? ಹೀಗೆ ಅಂದರೆ ಆವಾಗ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು. ಈ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಏನು ಮಾಡ್ತಿದ್ರು, ಪಾಠ್ಯಕ್ರಮದ ಮೂಲಕ ಏನು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಬೇಕು ಅದನ್ನು ಪಾಠ್ಯಕ್ರಮದಲ್ಲಿ ಹೇಳ್ತಾ ಇದ್ರು. ಅದರ ಪಕ್ಕದಲ್ಲೇ ಭೌತಿಕವಾಗಿ ಹೇಗೆ ಹೇಳಿದ್ದನ್ನು ಮಾಡಬೇಕು, ಅದಕ್ಕೆ ಒಂದು 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 ಜಾಗವನ್ನು ಇಟ್ಕೊಳ್ಬೇಕು. ಆ ಜಾಗದಲ್ಲಿ ಕೃಷಿಗೆ ಸಂಬಂಧಪಟ್ಟದ್ದು ಹೇಳಬೇಕು, ಅಲ್ಲಿ ಹೇಗೆ ನಾವು ಒಂದೊಂದು ಐಟಮ್ನ, ಈಗ ಒಬ್ಬ ಪ್ರಾಥಮಿಕ ಕಲಿಕಾಗೆ ಹೋದರೆ ಹೇಗೆ ಹೌ ಟು ಲರ್ನ್ ಸ್ಯಾನ್ಸ್ಕ್ರಿಟ್ ಅಂದರೆ ಪ್ರಾರಂಭದಿಂದ ಹೇಳ್ಕೊಂಡು ಬರ್ತೀವೋ, ಅಥವಾ ಕನ್ನಡ ಹೇಗೆ ಹೇಳ್ತೀವೋ, ವರ್ಣಮಾಲೆಯಿಂದ ಹೇಗೆ ಬರ್ತೀವೋ, ಹಾಗೆ ಪ್ರತಿಯೊಂದು ಹೇಗೆ ಹೇಳ್ತಿದ್ರು, ಹಾಗೆ ಭೌಗೋಳಿಕವಾಗಿರ್ತಕ್ಕಂಥ ವಾತಾವರಣಕ್ಕೆ ಅನ್ವಯ ಆ ಕೃಷಿನೂ ಕೂಡ ಒಂದೊಂದು ಹೇಳಿ ಮಾಡಿಸ್ತಾ ಇದ್ರು. ಹೇಗೆ ಪಾಠ ಬೋಧನೆ ಆಗ್ತಿತ್ತೋ ಅದನ್ನು ಭೌತಿಕವಾಗಿ ರಿಸಲ್ಟ್ ತೆಗೆದುಕೊಳ್ಳುವಂಥದ್ದು ಎರಡೂ ಕೂಡ ಕ್ರಿಯೆ ಕೊಡ್ತಾ ಇದ್ರು. ಇದನ್ನು ಅವನೇನು ಮಾಡ್ತಿದ್ದ, ಹೇಳೋದು ಒಂದು ಕಡೆ ಇದ್ದರೆ ನೋಡೋದು, ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ ಕಲಿ, ಮಾಡಿ ಕಲಿ. ಅಂದರೆ ನೋಡಿ ತಿಳ್ಕೊ, ಹಾಗೆ ಅದನ್ನು ಮಾಡು ಅಂದರೆ ತಾನು ಹೇಳಿದ್ದನ್ನು ಮಾಡಬೇಕು. ಅದೇ ಹಾಗೆ ಪ್ರಾಚೀನ ನವೀನ. ಅಂದರೆ ಅವ್ರು ಹೇಳಿದ್ರು
ನಾವು ಮಾಡ್ತಿದ್ದೀವಿ. ಇದು ನನಗೋಸ್ಕರ ಅಂದರೆ ಹೇಳಿದ್ದು ನಡೀತಿದೆ. ಅದು ವಿಭಿನ್ನತೆ ಇರುತ್ತೆ, ಬೇರೆ ಬೇರೆ ದೃಷ್ಟಿಕೋನ ಇರುತ್ತೆ, ಅದರ ಉದ್ದೇಶ ಮಾತ್ರ ಒಂದೇ ಇರುತ್ತೆ. ಮೈಸೂರು ಆಕಾಶವಾಣಿ ಕೇಂದ್ರದ ಉಪನಿರ್ದೇಶಕರಾದ ಉಮೇಶ್ ಎಸ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ, ಇವತ್ತು ಮೈಸೂರು ಆಕಾಶವಾಣಿ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ವೇದ ಕೃಷಿ ಕುರಿತಂತೆ ಇಲ್ಲಿ ವಾಕ್ಶ್ರವಣ ಸಂಸ್ಥೆಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ವಾಕ್ಶ್ರವಣ ಸಂಸ್ಥೆ ನಮಗೆ ಬಹಳ ಸಹಕಾರವನ್ನು ನೀಡಿದೆ. ಜೊತೆಗೆ ಕಿವಿ ಮಾತಿನ ಕತೆ ಅನ್ನುವಂತಹ ವಿಷಯದ ಬಗ್ಗೆ ಕೂಡ ತಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ಈ ಸಂಸ್ಥೆಯ ಅಧಿಕಾರಿಗಳು ತಮಗೆ ನೀಡಲಿದ್ದಾರೆ. ಕುಮಾರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ವೇದ ಕೃಷಿ ಅಂತ, ಹೊಸ ಚಿಗುರು ಹಳೆ ಬೇರು ಅಂದ ಹಾಗೆ ನಾವು ನಮ್ಮ ಒಂದು ಬೇರನ್ನು ಯಾವತ್ತಿಗೂ ಕೂಡ ಮರಿಬಾರದು. ಈ ಒಂದು ಕೆಲಸವನ್ನೇ ಆಕಾಶವಾಣಿ ಇಷ್ಟು ವರ್ಷಗಳ ಕಾಲ ಮಾಡ್ಕೋತಾ ಬಂದಿರೋದು. ನಮ್ಮ ಒಂದು ಸಂಸ್ಕೃತಿಯಾಗಲಿ, ನಮ್ಮ ಪರಂಪರೆಯಾಗಲಿ, ಅಥವಾ ನಮ್ಮ ಸಂಪ್ರದಾಯಗಳಾಗಲಿ, ನಮ್ಮ ಜನಪದ ಇರ್ಬೋದು, ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಇವೆಲ್ಲವೂ ಕೂಡ ನಮಗೆ ನಮ್ಮ ಹಿಂದಿನವರು ಕೊಟ್ಟಂತಹ ಬಳುವಳಿ. ಇದನ್ನು ನಾವು ಉಳಿಸ್ಕೊಂಡು ಮುಂದಕ್ಕೆ ಇದನ್ನು ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮಗಳನ್ನು ರೂಪಿಸಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಆಕಾಶವಾಣಿ ಮಾಡ್ಕೋತಾನೆ ಬಂದಿದೆ ಇಷ್ಟು ವರ್ಷಗಳಲ್ಲಿ. ಇದೇ ನಮ್ಮ ಉದ್ದೇಶ. ಈಗ ವೇದ ಕೃಷಿ, ನಾವು ವೇದ ಕೃಷಿ ಅಂದ ಕೂಡಲೇ ಆ ವೇದ ಅನ್ನೋ ಒಂದು ಪದ ಕೇಳಿದ ಕೂಡಲೇ ನಾವು ಒಂಥರ ಏನೋ ಮೂಗೆಳಿತೀವಿ, ಇದು ಆ ಕಾಲದ್ದು, ಆ ಒಂದು ಇದು ಅಂತ. ಇದು ನಮ್ಮ ಎಲ್ಲ ಕ್ಷೇತ್ರಗಳಿಗೂ ಕೂಡ ಸಂಬಂಧಪಡುತ್ತೆ. ನಾಟಕ ಅಂದ ಕೂಡಲೇ ನಾವು ಕಾಳಿದಾಸನ ಸ್ಮರಿಸಲೇಬೇಕಾಗತ್ತೆ. ಆಗಿನ ನಾಟಕದ ಶೈಲಿ ಬೇರೆ ಇದ್ದಿರಬಹುದು, ಆಗ ಒಂದು ಪ್ರಯೋಗಗಳು ಬೇರೆ ರೀತಿ ಇದ್ದಿರಬಹುದು. ಆದರೆ ಅಡಿಪಾಯ ಅದೇನೆ. ಆ ಒಂದು ನಾಟಕವನ್ನೇ ನಾವು ಇವತ್ತು ಬೇರೆ ಬೇರೆ ರೂಪಗಳಲ್ಲಿ ನೋಡ್ತಾ ಇರೋದು. ಆ ನಾಟಕವೇ ಇವತ್ತು ಸಿನಿಮಾ ಆಗಿರೋವಂಥದ್ದು. ಆ ನಾಟಕವೇ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಆಗಿರೋವಂಥದ್ದು. ಇದೆಲ್ಲದಕ್ಕೂ ನಟನೆ ಬೇಕೇ ಬೇಕು ತಾನೆ. ಇದನ್ನು ಮೂಲವಾಗಿ ನಮಗೆ ನಟನೆ ಮಾಡುವುದು ಹೇಗೆ, ಅದನ್ನು ಡೈಲಾಗ್ಸ್ ಹೇಳೋದು ಹೇಗೆ ಇನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದು ನಮ್ಮ ಬೇರು, ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದು. ಅದೇ ರೀತಿಯಾಗಿ ಸಂಗೀತ ಕೂಡ, ಜನಪದ ಸಂಗೀತ ಪ್ರಥಮವಾಗಿ ಹುಟ್ಟಿತು, ಆನಂತರ ಅದಕ್ಕೆ ಒಂದು ಶಾಸ್ತ್ರೀಯ ಪದ್ಧತಿ ಬಂತು, ಸರಿಗಮ ಪದನಿಸ ಸೇರ್ಕೋತು, ಹೀಗೆ ಹಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಂಗೀತದ ಪ್ರಕಾರಗಳು ಇವತ್ತು ಸಾಕಷ್ಟಿವೆ. ಆದರೆ ನಾವು ನಮ್ಮ ಮೂಲ ಜನಪದವನ್ನು ಮಾತ್ರ ಮರ್ತಿಲ್ಲ. ಎಷ್ಟೇ ಈ ಒಂದು ಶಾಸ್ತ್ರೀಯ ಪದ್ಧತಿಯ ಸಂಗೀತ ಇದ್ರೂ ಕೂಡ ಜನಪದ ಸಂಗೀತ ವೇದಗಳ ಕಾಲದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಉಳ್ಕೊಂಡೇ ಬಂದಿದೆ, ತನ್ನ ತನವನ್ನು ಉಳಿಸ್ಕೊಂಡಿದೆ. ಅದು ಯಾವುದೇ ಒಂದು ಅಕ್ಷರ ರೂಪದಲ್ಲಿ ಕೂಡ ಇಲ್ಲ. ಬರೀ ಮಾತಿನ ಮೂಲಕ, ಹಾಡಿನ ಮೂಲಕ ಮತ್ತೊಂದು ಪೀಳಿಗೆಗೆ ಟ್ರಾನ್ಸ್ಫರ್ ಆಗಿ ಹಾಗೆ ಒಂದು ವರ್ಗಾವಣೆಗೊಳ್ತಾ ಇಷ್ಟು ವರ್ಷಗಳ ಕಾಲ, ಸಾವಿರಾರು ವರ್ಷಗಳ ಕಾಲ ಒಂದು ಪ್ರಕಾರ ಉಳ್ಕೊಂಡು ಬಂದಿದೆ ಅಂತಂದರೆ ಅದೇ ಮಾತು ಕೃಷಿಗೂ ಕೂಡ ಅನ್ವಯ ಆಗುತ್ತೆ. ಆಗಿನ ಪದ್ಧತಿಗಳನ್ನೇ ನಾವು ಇವತ್ತು ಕೂಡ ಅನುಸರಿಸ್ತಾ ಇರೋದು. ಆಗ ರಾಸಾಯನಿಕಗಳು ಅಂದರೆ ಏನು ಗೊತ್ತಿರಲಿಲ್ಲ. ನಾವು ಸಾವಯವ ಪದ್ಧತಿಯನ್ನೇ ಅನುಸರಿಸ್ತಾ ಇದ್ವಿ. ಅದೇ ಬೆಳೆಗಳೇ ಈಗಲೂ ಕೂಡ ಬಂದಿರೋದು. ಈಗ ನಾವು ಏನು ಮಿಲೆಟ್ಸು ಅಂತೆಲ್ಲ ನಾವು ಹೇಳಿ ಹೆಚ್ಚು ಪ್ರಚಾರ ಕೊಡ್ತಾ ಇದ್ದೀವೋ ಅದನ್ನೇ ಆಗ ಹೆಚ್ಚು ಬಳಸ್ತಾ ಇದ್ದಿದ್ದು. ಕಾಲಕ್ಕೆ ತಕ್ಕ ಹಾಗೆ ಕೆಲವು ಬೆಳೆಗಳು ಹೋಯಿತು. ನಾವು ಹೆಚ್ಚು ವ್ಯಾಪಾರೀಕರಣ ಕಡೆ ಹೆಚ್ಚು ಮುಖ ತಿರುಗಿಸಿದ್ವಿ. ಅದರಿಂದ ಸಾಕಷ್ಟು ವಿಷಯಗಳನ್ನು ಕೂಡ ಕಳ್ಕೊಂಡ್ವಿ. ಆದರೆ ಈಗ ಮತ್ತೆ ಅದರ ಒಂದು ಅವಶ್ಯಕತೆ ಇದೆ. ಮತ್ತೆ ನಾವು ನಮ್ಮ ಮೂಲಕ್ಕೆ ಹೋಗಬೇಕಾಗಿದೆ. ಯಾಕೆ ಅಂತಂದರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ, ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮತ್ತೆ ನಾವು ಸಾವಯವ ಕೃಷಿಗೆ ಬಂದಿದ್ದೀವಿ. ಸಾವಯವ ಕೃಷಿ ಯಾಕೆ ಅಂತಂದರೆ ಮಣ್ಣಿನ ಫಲವತ್ತತೆಯನ್ನು ಕಾಯ್ಕೊಳ್ಳೋದಕ್ಕಾಗಿ. ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ದಷ್ಟು ಕೂಡ ಮಣ್ಣಿನ ಫಲವತ್ತತೆಯನ್ನು ನಮ್ಮ ಆರೋಗ್ಯಕ್ಕೆ ನಾವು ಹೋಲಿಸ್ಕೊಳ್ಳಬಹುದು. ನಮ್ಮ ಆರೋಗ್ಯ ಚೆನ್ನಾಗಿದ್ದಿದ್ದಕ್ಕೆ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೀವಿ, ನಡ್ಕೊಂಡು ಬಂದಿದ್ದೀವಿ, ಬಸ್ ಹಿಡ್ಕೊಂಡು ಬಂದಿದ್ದೀವಿ, ಟ್ಯಾಕ್ಸಿಲಿ ಬಂದಿದ್ದೀವಿ. ಎಲ್ಲ ರೀತಿಯ ಓಡಾಟಗಳು ಕೂಡ ಅಥವಾ ಈ ಮಾತುಕತೆಗಳು ಕೂಡ ಸಾಧ್ಯ ಆಗ್ತಾ ಇರೋದು. ಈ ಒಂದು ಮೂಲದಲ್ಲೇ ನಮಗೆ ಏನಾದರೂ ಕೊರತೆಗಳಿದ್ರೆ, ನ್ಯೂನತೆ ಇದ್ದಿದ್ರೆ ಈ ರೀತಿಯಾದಂತಹ ಒಂದು ಸಂದರ್ಭ ಸಿಗ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಮಣ್ಣಿನ ಫಲವತ್ತತೆಯ ಬಗ್ಗೆ ನಾವಿವತ್ತು ಹೆಚ್ಚು ಹೆಚ್ಚು ಗಮನ ಕೊಡಬೇಕಾಗಿದೆ. ಮಣ್ಣಿನ ಫಲವತ್ತತೆ ಬಹಳ ಚೆನ್ನಾಗಿ ಇದ್ದಾಗ ಮಾತ್ರ
ಯಾವುದೇ ಒಂದು ಕೃಷಿಯ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ. ಎಲ್ಲ ರೀತಿಯ ಪದಾರ್ಥಗಳನ್ನು ಕೂಡ ನಾವು ಬೆಳೆಯೋದಕ್ಕೆ ಸಾಧ್ಯ, ಉತ್ತಮ ಮಟ್ಟದ ಪದಾರ್ಥಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ಈ ನಿಟ್ಟಿನಲ್ಲಿ ಮೈಸೂರು ಆಕಾಶವಾಣಿ ಈ ಒಂದು ಕಾರ್ಯಾಗಾರವನ್ನು ಇವತ್ತು ಹಮ್ಮಿಕೊಂಡಿದೆ. ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಬಹಳ ಚೆನ್ನಾಗಿ ಡಾಕ್ಟರ್ ಕುಮಾರ್ ಅವರು ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಹೇಗೆ ಆ ವೇದ ಕೃಷಿಯಿಂದ ನಾವು ಇವತ್ತಿನವರೆಗೂ ಇಂದಿನ ಕೃಷಿ ಪದ್ಧತಿಯನ್ನು ಹೇಗೆ ಮಾಡ್ಕೋತಾ ಬಂದಿದ್ದೀವಿ, ಯಾಕೆ ನಾವು ಮತ್ತೆ ನಮ್ಮ ಮೂಲವನ್ನು ಹುಡುಕಬೇಕಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡ್ಬೇಕಾಗಿದೆ. ಒಂದು ಪ್ರಯತ್ನ ಅಂತೂ ನನ್ನ ಪ್ರಕಾರ ಆಗಬೇಕಾಗಿದೆ. ಆಗ ಪದ್ಧತಿಗಳು ಹೇಗಿತ್ತು, ಈಗ ಅದನ್ನು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಬಹಳ ಚಿಕ್ಕದಾಗಿ ಸ್ಪಷ್ಟವಾಗಿ ರೆಡಿ ರೆಕನರ್ ಥರ ಪ್ರತಿಯೊಬ್ಬ ಅನಕ್ಷರಸ್ಥ ರೈತನಿಗೂ ಅರ್ಥ ಆಗೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸಿದಾಗ ಇದು ಹೆಚ್ಚು ಜನಕ್ಕೆ ತಲುಪೋದಕ್ಕೆ ಸುಲಭ ಆಗತ್ತೆ. ನಾವು ಹೆಚ್ಚು ಆ ದೊಡ್ಡ ದೊಡ್ಡ ಒಂದು ಪದಗಳನ್ನು ಬಳಸದೆ ಸರಳವಾದಂತಹ ಭಾಷೆಯಲ್ಲಿ ನಮ್ಮ ರೈತರಿಗೆ ತಿಳಿ ಹೇಳಿದಾಗ ಖಂಡಿತ ಆ ಒಂದು ಕೃಷಿ ಪದ್ಧತಿಯನ್ನು ಇನ್ನೂ ನಾವು ಹೆಚ್ಚು ಚೆನ್ನಾಗಿ ಇನ್ನೂ ಪುಷ್ಟಿದಾಯಕವಾಗಿ ಮಾಡೋದಕ್ಕೆ ಸಾಧ್ಯ ಅಂತ ನನ್ನ ಒಂದು ಆಶಯ, ನನ್ನ ಒಂದು ಭಾವನೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಮೈಸೂರು ಆಕಾಶವಾಣಿ ಇವತ್ತಿನ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿರೋದಕ್ಕೆ ನಾನು ಕೂಡ ಮೈಸೂರು ಆಕಾಶವಾಣಿಯ ನನ್ನ ಸಹೋದ್ಯೋಗಿ ಕೇಶವಮೂರ್ತಿ ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದೀನಿ. ಒಳ್ಳೆಯ ಕಾರ್ಯಕ್ರಮ, ತಾವು ಈ ಕಾರ್ಯಕ್ರಮದ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮೈಸೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಟಿವಿ ವಿದ್ಯಾಶಂಕರ್ ಅವರ ವಂದನಾರ್ಪಣೆಯೊಂದಿಗೆ ಉದ್ಘಾಟನಾ ಸಮಾರಂಭ ಸಂಪನ್ನವಾಯಿತು. ಉದ್ಘಾಟನಾ ಸಮಾರಂಭದ ನಂತರ ವೇದ ಕೃಷಿ ಕುರಿತ ತಜ್ಞರ ವಿಷಯ ಮಂಡನೆ ಆರಂಭವಾಯಿತು. ಕಿವಿ ಮಾತಿನ ಕಥೆ ಕೃಷಿಕರ ಜೊತೆ ಈ ವಿಷಯವನ್ನು ಮಂಡಿಸಿದವರು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಂವಹನ ನ್ಯೂನತೆಗಳ ಸಾರ್ವಜನಿಕ ಶಿಕ್ಷಣ ಕೇಂದ್ರದ ಭಾಷಾ ವಿಜ್ಞಾನ ಪ್ರಾಧ್ಯಾಪಕರು ಹಾಗೂ ಅಧ್ಯಕ್ಷರಾದ ಡಾ ಎನ್ ಶ್ರೀದೇವಿ ಅವರು. ನಂತರ ಬೆಂಗಳೂರಿನ ವೇದ ಕೃಷಿ ತಜ್ಞರಾದ ಶ್ರೀ ವಾಲ್ಮೀಕಿ ರಂಗಾಚಾರ್ ಶ್ರೀನಿವಾಸ ಅವರು ವೇದ ಕೃಷಿ ಕುರಿತ ತಮ್ಮ ವಿಷಯವನ್ನ ಮಂಡಿಸಿದ್ರು. ತದನಂತರ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಕರಡ ಅಂಚೆ ಪಾಲಂಗಾಲ ಗ್ರಾಮದ ವೇದ ಕೃಷಿ ನಿರತ ರೈತ ಪಿಎನ್ ನಾಗರಾಜ್ ಅವರು ವೇದ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ಭೋಜನ ವಿರಾಮದ ನಂತರ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಗೆ ರೈತರ ಭೇಟಿಯನ್ನು ಏರ್ಪಾಡು ಮಾಡಲಾಗಿತ್ತು. ಸಂಸ್ಥೆಯ ಭೇಟಿಯ ನಂತರ ಶಿಬಿರಾರ್ಥಿಗಳು ಹಾಗೂ ವಿಷಯ ತಜ್ಞರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ನೂರಾರು ರೈತರು ಹಾಗೂ ತಜ್ಞರು ಭಾಗವಹಿಸಿದ್ದ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಏರ್ಪಾಡು ಮಾಡಲಾಗಿದ್ದ ವೇದ ಕೃಷಿ ಕುರಿತ ಕಾರ್ಯಾಗಾರ ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಅವರ ನಿರೂಪಣೆಯೊಂದಿಗೆ ಸುಸೂತ್ರವಾಗಿ ನಡೆಯಿತು. ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಆವರಣದಲ್ಲಿ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಏರ್ಪಾಡಾಗಿದ್ದ ವೇದ ಕೃಷಿ ಕುರಿತ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ.